ಅಜ್ಞಾತವಾಸಿ. ಇದು ಗುಲ್ಟೋ ಮೂವಿ ಡೈರೆಕ್ಟ್ ಮಾಡಿದ್ದ ಜನಾರ್ದನ್ ಶೇಖರ್ ಅವರು ಡೈರೆಕ್ಟ್ ಮಾಡಿ ರಂಗಾಯಣ್ ರಘು ಅವರು ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರೋ ಮೂವಿ. ಇದು ಒಂದು ಕ್ರೈಮ್ ಮಿಸ್ಟ್ರಿ ಡ್ರಾಮಾ ಮೂವಿ. ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಇದು 90s ಅಲ್ಲಿ ಸೆಟಪ್ ಆಗಿರೋ ಸ್ಟೋರಿ. ಮಲೆನಾಡಿನ ಒಂದು ಊರಲ್ಲಿ ನಡೆಯುತ್ತೆ. ಊರಲ್ಲಿ ಒಂದು ಸಾವಾಗುತ್ತೆ. ಎಲ್ಲರೂ ಅದನ್ನ ಆಕಸ್ಮಿಕ ಸಾವು ಅನ್ಕೊಂಡು ಮುಂದಿನ ಕಾರ್ಯಗಳನ್ನ ಮಾಡ್ತಿರ್ತಾರೆ. ಅವಾಗ ನಮ್ ಲೀಡ್ ರೋಲ್ ಅವ್ರು ಬಂದು ಇದು ಆಕಸ್ಮಿಕ ಸಾವಲ್ಲ, ಒಂದು ಕೊಲೆ ಅಂತ ಹೇಳ್ತಾರೆ. ಆ ಕೊಲೆ ಮಾಡಿದ್ಯಾರು, ಅದು ಅವರಿಗೂ ಈ ಕೊಲೆಗಾರನಿಗೂ ಏನ್ ಸಂಬಂಧ ಅನ್ನೋದೇ ಮೂವಿದು ಮೇನ್ ಸ್ಟೋರಿ. ಮೂವಿಲಿ ನನಗೆ ಇಷ್ಟ ಆಗಿರೋ ವಿಚಾರಗಳಿಗೆ ಬಂದ್ರೆ, ಫಸ್ಟ್ ಥಿಂಗ್ ಈಸ್ ಮೂವಿದು ನರೇಶನ್ ತುಂಬಾ ಯೂನಿಕ್ ಆಗಿದೆ. ಆಕ್ಚುಲಿ ಈ ತರ ನರೇಶನ್ ಕ್ರೈಮ್ ಮಿಸ್ಟ್ರಿ ಮೂವಿಲಿ ನೋಡೋಕ್ ಸಿಗೋದು ತುಂಬಾ ರೇರ್. ಯಾಕಂದ್ರೆ ಈ ಮೂವಿಲಿ ಒಂದು ಮೇಜರ್ ಬ್ರೇಕ್ ಥ್ರೂನ ತೋರಿಸ್ತಾರೆ. ಅಲ್ಲಿಂದ ಸ್ಟೋರಿ ಕಂಟಿನ್ಯೂ ಆಗದೆ ಬ್ಯಾಕ್ ಡ್ರಾಪಿಗೆ ಹೋಗಿ ಅವ್ರು ಯಾಕೆ ಹಾಗೆ ಮಾಡಿದ್ರು, ಮತ್ತೆ ಆ ಕ್ಯಾರೆಕ್ಟರಿಗೂ ಅವರಿಗೂ ಏನ್ ಸಂಬಂಧ ಅನ್ನೋದನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದು ತುಂಬಾ ಇಷ್ಟ ಆಯ್ತು. ಇಲ್ಲಿ ಡೈರೆಕ್ಟರ್ ಅವರು ಕ್ರೈಮ್ ಇನ್ವೆಸ್ಟಿಗೇಷನ್ ಮೇಲೆ ಅಷ್ಟಾಗಿ ಫೋಕಸ್ ಮಾಡಿಲ್ಲ. ಪ್ರತಿ ಪಾತ್ರಕ್ಕೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆ ಪಾತ್ರದಿಂದ ಆಡಿಯನ್ಸಿಗೆ ಒಂದು ಮೆಸೇಜ್ ಅನ್ನು ಕೊಡಕ್ ಟ್ರೈ ಮಾಡಿದ್ದಾರೆ. ಈ ಪಾತ್ರ ಅಂತ ಅಷ್ಟೇ ಅಲ್ಲ, ಒಂದು ಕಂಪ್ಯೂಟರ್ಗೂ ಈ ಮೂವಿಲಿ ತುಂಬಾ ಇಂಪಾರ್ಟೆನ್ಸ್ ಇದೆ. ಅದರಿಂದ ತುಂಬಾ ವಿಚಾರಗಳನ್ನ ಆಡಿಯನ್ಸ್ಗೆ ತಿಳಿಸಿದ್ದಾರೆ. ಚರಣ್ ರಾಜ್ ಅವರ ಮ್ಯೂಸಿಕ್ ಮೂವಿಗೆ ತುಂಬಾ ಹೆಲ್ಪ್ ಆಗಿದೆ. ಸೀನ್ಸ್ ಗಳನ್ನ ಚೆನ್ನಾಗಿ ಎಲಿವೇಟ್ ಮಾಡಿದೆ. ಇನ್ನ ಕ್ರೈಮ್ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಬರೋ ಮ್ಯೂಸಿಕ್ ಎಲ್ಲ ಮೂವಿಗೆ ತುಂಬಾ ಪ್ಲಸ್ ಆಗಿದೆ. ಇನ್ನ ಮೂವಿಲಿ ನನಗೆ ಇಷ್ಟ ಆಗದೆ ಇರೋ ವಿಚಾರಗಳಿಗೆ ಬಂದ್ರೆ, ಫಸ್ಟ್ ಹಾಫ್ ಅಲ್ಲಿ ಇನ್ವೆಸ್ಟಿಗೇಷನ್ ರಿಲೇಟೆಡ್ ಅಷ್ಟಾಗಿ ಏನಿಲ್ಲ. ಫಸ್ಟ್ ಹಾಫ್ ಪೂರ್ತಿ ಕ್ಯಾರೆಕ್ಟರ್ಗಳನ್ನ ಎಸ್ಟಾಬ್ಲಿಷ್ ಮಾಡೋದಲ್ಲೇ ಹೋಗಿದೆ. ಹೀಗಾಗಿ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಇನ್ನ ಫಸ್ಟ್ ಹಾಫ್ ಅಲ್ಲಿ ಬರೋ ಸಾಂಗ್ ಕೂಡ ಸ್ವಲ್ಪ ತೊಂದರೆ ಕೊಡ್ತು. ಅದು ಅಲ್ಲಿ ಬೇಡವಾಗಿತ್ತು. ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದ್ರೆ, ಮೂವಿ ಸ್ಟಾರ್ಟ್ ಆಗೋದೇ ಒಂದು ಪಾಸ್ಟ್ ಇನ್ಸಿಡೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಮರ್ಡರ್ ಆಗುತ್ತೆ. ಮೂವಿ ಅಲ್ಲಿಂದ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಪ್ರತಿ ಒಂದು ಕ್ಯಾರೆಕ್ಟರ್ನು ಎಸ್ಟಾಬ್ಲಿಷ್ ಮಾಡೋಕೆ ಟೈಮ್ ತಗೋತಾರೆ. ಹೀಗಾಗಿ ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಅನ್ಸ್ಬೋದು. ಇನ್ನು ಫಸ್ಟ್ ಹಾಫ್ ಅಲ್ಲಿ ಒಂದು ಸಾಂಗ್ ಕೂಡ ಬರುತ್ತೆ. ಅದು ಅಲ್ಲಿ ಬೇಡವಾಗಿತ್ತೇನೋ. ಅದು ಸ್ಟೋರಿಯಿಂದ ನಮ್ಮನ್ನ ಡಿವೈಡ್ ಮಾಡುತ್ತೆ. ಇನ್ನು ಫಸ್ಟ್ ಹಾಫ್ ಒಂದು ಒಳ್ಳೆ ಬ್ರೇಕ್ ಥ್ರೋ ಇಂದ ಎಂಡ್ ಆಗುತ್ತೆ. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿ ಬಂದಿದೆ. ಸ್ಟೋರಿ ರಿವೀಲ್ ಆಗೋದಿರ್ಲಿ, ಆ ಇನ್ವೆಸ್ಟಿಗೇಷನ್ ಕ್ಲೋಸ್ ಆಗೋದಿರ್ಲಿ, ಎಲ್ಲ ಚೆನ್ನಾಗಿ ಬಂದಿದೆ. ಇನ್ನು ಕ್ಲೈಮ್ಯಾಕ್ಸ್ ಅಂದ್ರು ಸಿಂಪಲ್ ಆಗಿದ್ರು ತುಂಬಾ ಎಫೆಕ್ಟಿವ್ ಆಗಿತ್ತು. ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಮೂವಿಗೆ ಟೈಟಲ್ ಅಜ್ಞಾತವಾಸಿ ಯಾಕಂತ ರಿವೀಲ್ ಆಗುತ್ತೆ. ಆ ಪಾರ್ಟ್ ನಂಗೆ ಸಖತ್ತಾಗಿ ಇಷ್ಟ ಆಯ್ತು. ಓವರ್ ಆಲ್ ಆಗಿ ಹೇಳೋದಾದ್ರೆ, ಇದು ಒಂದು ನಾರ್ಮಲ್ ಕ್ರೈಮ್ ಇನ್ವೆಸ್ಟಿಗೇಷನ್ ಮೂವಿ ಅಲ್ಲ. ಇದು ತುಂಬಾ ಎಮೋಷನಲಿ ಬೇಸ್ ಆಗಿರೋ ಮೂವಿ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅನ್ನಿಸ್ಬೋದು, ಬಟ್ ಸೆಕೆಂಡ್ ಹಾಫ್ ನೋಡಿದಾಗ ಆ ಫಸ್ಟ್ ಹಾಫ್ ಇಲ್ಲಿ ನಮಗೆ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತವೆ. ಹೀಗಾಗಿ ಸೆಕೆಂಡ್ ಹಾಫ್ ಎಫೆಕ್ಟಿವ್ ಅನ್ಸುತ್ತೆ. ಈ ತರ ಮೂವೀಸ್ ನಮ್ಮ ಇಂಡಸ್ಟ್ರಿಲಿ ಬರೋದು ತುಂಬಾ ರೇರ್. ಥಿಯೇಟರ್ ಅಲ್ಲಿ ಹೋಗಿ ನೋಡಿದ್ರೆ ಡೆಫಿನೆಟ್ಲಿ ಒಂದು ಗುಡ್ ವಾಚ್ ಅಂತೂ ಆಗುತ್ತೆ. ಐ ಗಿವ್ 3.5 ಔಟ್ ಆಫ್ 5 ಸ್ಟಾರ್.